ವಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ. ಯಾವುದು ಡಿಲೇ ಇದ್ದಂಗೆ ಮಗ. ಮೊದಲನೇ ಅಪ್ಡೇಟ್, ಕೆವಿನ್ ಪೀಟರ್ಸನ್ KP ಒಂದು ಟ್ವೀಟ್ನ ಮಾಡಿಬಿಟ್ಟವ್ರೆ, ಒಂದು ಎಕ್ಸಲ್ಲಿ ಪೋಸ್ಟ್ನ ಹಾಕ್ಬಿಟ್ಟಿದ್ದಾರೆ. ಏನಂತ ಹೇಳೋರೆ ಅಂತಂದರೆ, ಇಫ್ ಯು ಲವ್ ಸ್ಪೋರ್ಟ್ ಆ್ಯಂಡ್ ದ ಅಟ್ಮಾಸ್ಫಿಯರ್ ದಟ್ ಇಟ್ ಬ್ರಿಂಗ್ಸ್, ಯು ಹ್ಯಾವ್ ಟು once in your life come to this venue and watch the IPL game. It doesn't get better anywhere in the world ಅಂತ ಹೇಳಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೀವು IPL ಗೇಮ್ನ ನೋಡಿದ್ರಿ ಅಂತಂದರೆ, RCB ಮ್ಯಾಚ್ನ ನೋಡಿದ್ರಿ ಅಂತಂದರೆ, ನೀವು ಎಲ್ಲೂ ಕೂಡ ಒಂಥರ ಈ ಒಂದು ಸೀನ್ಸ್ಗಳನ್ನ ನೋಡೋದಕ್ಕಾಗೋದಿಲ್ಲ. ಒಂದು ಯಾವುದೇ ಒಂದು ಸ್ಟೇಡಿಯಮಲ್ಲಿ, ಅದು ಫುಟ್ಬಾಲ್ ಸ್ಟೇಡಿಯಮಲ್ಲಿ ಆಗಿರಲಿ, ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗಿರಲಿ, ಯಾವುದೇ ಸ್ಟೇಡಿಯಮಲ್ಲಿ ಆಗಿರಲಿ, ಈ ಥರ ಒಂದು ವೈಬ್ನ ನೋಡೋದಕ್ಕಾಗೋದಿಲ್ಲ. ಯಾರು ಕೂಡ ಈ ಥರ ಒಂದು ಮ್ಯಾಚ್ನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದರೆ. ಸೊ ಇದು ನೋಡ್ಬಿಡ್ತು ಅಂತಂದರೆ ಒಂಥರ ಸ್ಪೋರ್ಟ್ನ ವಂಡರ್ ನೋಡ್ದಂಗೆ ಇರುತ್ತೆ ಅಂತ. ಅಪ್ಡೇಟ್ ಬಿಟ್ಟು ಬೌಂಡ್ರಿ ಲೈನ್ಸ್ಗೆ ಫಿಲ್ ಸಾಲ್ಟ್ ಅವ್ರ ಕಾಲು ಟಚ್ ಆಗಿಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ಲು. ಪರ ವಿರೋಧ ಅಂತ ಇದ್ದಿದ್ದೇನೆ. ಕೆಲವರು ಆ ಆ್ಯಂಗಲ್ ನೋಡ್ರಿ, ಈ ಆ್ಯಂಗಲ್ ನೋಡ್ರಿ, ಟಚ್ ಆಯಿತು ಅಂತ ಒಂದು ಆ್ಯಂಗಲ್, ಟಚ್ ಆಗಿಲ್ಲ ಅಂತ ಒಂದು ಆ್ಯಂಗಲ್ಲು, ಟಾಪ್ ಆ್ಯಂಗಲ್ ನೋಡಿ, ಬಾಟಮ್ ಆ್ಯಂಗಲ್ ನೋಡಿ, ಸೈಡ್ ಆ್ಯಂಗಲ್ ನೋಡಿ, ಹಂಗೆ ನೋಡಿ, ಹಿಂಗೆ ನೋಡಿ ಅಂತಲೇ ಕಿತ್ತಾಡ್ತಾವ್ರೆಲ್ಲ ಕಮೆಂಟ್ ಸೆಕ್ಷನಲ್ಲಿ. ಸೊ ಓಕೆ, ಅವರವರ ವಿವೇಚನೆಗೆ. ಇಲ್ಲಿ ಮೈಕಲ್ ವ್ಯಾಗನ್ ಅವರು ಒಂದು ಎಕ್ಸಲಿ ಪೋಸ್ಟ್ ಹಾಕ್ಬಿಡಿದ್ರೆ, look to me like the foot has touched the boundary sponge to me ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅನಿಸಿದಂತೆ ಟಚ್ ಆಗಿರೋ ಥರನೇ ಅಂಪೈರ್ಸ್ಗಳು ನೆಟ್ಟಿಗೆ ಇಲ್ಲಿ ಕಾಲ್ ತೊಗೊತಾ ಇಲ್ಲ, ಅಂಪೈರ್ಸ್ಗಳ ಕಣ್ಣಿಗೆ ಏನೋ ಇಕ್ಕೊಂಬಿಟ್ಟಿದ್ದಾರೆ. ಅದೇ ಕೆಲವ್ರ ಕಣ್ಣಿಗೆ ಇದು ಇಲ್ಲ ಆಗಿರೋ ಇದು ಪಕ್ಕ ಕ್ಲಿಯರ್ ಔಟು ಅಂತ ಅನಿಸಿರುತ್ತೆ. ಸೊ ಅವ್ರ ಕಣ್ಣಿಗೆ ಇದು ಪರ್ಫೆಕ್ಟ್ ಡಿಸಿಷನ್ ಕೊಡು ಥರ್ಡ್ ಅಂಪೈರಿಂದ ಅಂತ ಅನಿಸಿರುತ್ತೆ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಾನೆ. ಯಾಕಂದರೆ ಅದು 50-50, ಈ ಕಡೆ ಏನಾದ್ರು ಆಗ್ಬೋದು, ಆ ಕಡೆ ಏನಾರು ಆಗ್ಬೋದು ಡಿಸಿಷನು. ಸೊ 50-50 ಇದ್ದಾಗ ಅಂಪೈರ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಅನ್ನೋದಾಗುತ್ತೆ. ಸೊ ಎಲ್ಲರೂ ಕೂಡ ಹಿಡ್ಕೊಂಡು ಅಂಪೈರ್ಗೆ ಇವಾಗ ಥರ್ಡ್ ಅಂಪೈರ್ಗೆ ಫುಲ್ಲು ಕ್ಲಾಸ್ ತೊಗೊಂಡ್ಬಿಟ್ಟಿದ್ದಾರೆ ಈ ಕಡೆಯಿಂದ. ಅದೇ ನಾಟ್ ಔಟ್ ಅಂತ ಅಂದಿದ್ದವರು, ಸೊ ಔಟ್ ಅಂತ ಇದ್ದವರು ಪರ್ಫೆಕ್ಟಾಗಿ ಇಲ್ಲ ಅವರು ಪರ್ಫೆಕ್ಟ್ ಡಿಸಿಷನ್ ಅಂತ ಹೇಳ್ತಾ ಇದ್ರು. ಏನು ಮಾಡೋದಕ್ಕಾಗೋದಿಲ್ಲ ಥರ್ಡ್ ಅಂಪೈರ್ಗೆ ಈ ಥರ 50-50 ಡಿಸಿಷನ್ ಇತ್ತು ಅಂತ ಅಂದಾಗ ಮೈಕಲ್ ವ್ಯಾಗನ್ ಸಿಕ್ಕಾಪಟ್ಟೆ ಡ್ರಿಲ್ ಮಾಡಿದ್ರು ಅಂಪೈರ್ಗೆ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಅವರ ಫಾರ್ಮ್ ಬಗ್ಗೆ ಮಾತಾಡಿದ್ರೆ, T20 ಲಾಸ್ಟು ನಾನು ಆಡಿದ್ದು ಅಹಮದಾಬಾದಲ್ಲೇ, RCB ಟ್ರೋಫಿ ಎತ್ತಿದಾಗಲೇ ಲಾಸ್ಟು. ಒಂಥರ ನೋಡಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಮ್ಯಾಚ್ ಆಗಿಲ್ವಲ್ಲ, ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ T20 ಒಂದು ವರ್ಷದಿಂದ ಆಡಿರಲಿಲ್ಲ. ಸೊ ಅಲ್ಲಿ ಬಿಟ್ಟವರು ಇಲ್ಲಿ ಬಂದುಬಿಟ್ಟು ಮತ್ತೆ ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡೋದು ಹೆಂಗಿದೆ ಅಂತಂದರೆ, ನನಗೆ ODI ಸೀರೀಸು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು ಈ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡೋದಕ್ಕೆ, ರಿದಮ್ನ ತೊಗೊಂಬರೋದಕ್ಕೆ. ODI ಸೀರೀಸು ಇನ್ನೇನು ಆಬ್ವಿಯಸ್ಲಿ ಅವರು ರಿಟೈರ್ ಆಗಿದ್ದಾರಲ್ಲಪ್ಪ T20ಸಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಫಾರ್ಮ್ ಹೆಂಗೆ ಅಂತಂದರೆ ಅದು ODI ಸೀರೀಸಿಂದನೇ. ಯಾಕಂದರೆ ಜಾಸ್ತಿ ಕ್ರಿಕೆಟ್ನ ಆಡ್ತಾ ಇಲ್ಲ, ODI ಸೀರೀಸ್ ನನಗೆ ಹೆಲ್ಪ್ ಮಾಡ್ತು. ಜೊತೆಗೆ ಫಿಟ್ನೆಸ್ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿದ್ದೀನಿ. ಆ್ಯಂಡ್ ನಾನು ನಾರ್ಮಲಾಗೆ ಹೊಡಿತೇ ಇಲ್ದಿರೋಂಥ ಶಾಟ್ಗಳನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದರೆ. ಅಂದರೆ ಒಂಥರ ವಿಭಿನ್ನವಾಗಿ ಅನಾರ್ಥಾಡಾಕ್ ಶಾಟ್ಗಳನ್ನೆಲ್ಲ ಹೊಡೆಯೋದಕ್ಕೆ ಹೋಗ್ತಾ ಇರಲಿಲ್ಲ ಅಂತ. ಅನಾರ್ಥಾಡಾಕ್ ಶಾಟ್ಗಳನ್ನ ನೋಡಿದ್ದೀವಿ, ಬಟ್ ಫಸ್ಟ್ ಮ್ಯಾಚಲ್ಲಿ ಅವರು ನಾನು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ನಾನು ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ಗಳ ಮೇಲೆ ಫೋಕಸ್ ಇಟ್ಟಿದೆ, ಅದಕ್ಕೋಸ್ಕರ ಸ್ಕೋರ್ ಬಂತು ಆ್ಯಂಡ್ ಮ್ಯಾಚ್ನಾಗ ಕೂಡ ಗೆದ್ವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ರಚಿತ್ ಪತಿದಾರ್ ದ ವಿನ್ನಿಂಗ್ ಕ್ಯಾಪ್ಟನ್ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಎವ್ರಿ ಟೈಮ್ ವೆನ್ ವಿರಾಟ್ ಗೋಸ್ ಇನ್, ಅದು ಚೇಸ್ ಅಂತ ಇತ್ತು ಅಂತ ಅಂದಾಗ ಖಂಡಿತ ಅವರು ಅವರ 120% ಕೊಡ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಕೂಡ ಟ್ರೈ ಮಾಡಿಬಿಡ್ತಾರೆ ಚೇಸ್ ಮಾಡೋದಕ್ಕೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಬೇಕಂದ್ರೆ ವಿರಾಟ್ ಸಪ್ರೇಟು, ಬಟ್ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ, ಚೇಸ್ ಅಂತ ಬಂದಾಗ ಇವ್ರ ಥರ ಪ್ಲೇಯರು ಇಲ್ಲವೇ ಇಲ್ಲ. ಇವ್ರ ಥರ ಪ್ಲೇಯರ್ನ ಹುಟ್ಟಾಕಕ್ಕೆ ಸಾಧ್ಯನೇ ಇಲ್ಲ ಚೇಸ್ ಅಂತ ಬಂದಾಗ, ಅದು ಯಾವುದೇ ಫಾರ್ಮೇಟ್ ಆಗಿರಲಿ ಅಂತ ಹೇಳಿದ್ದಾರೆ. ಇದ್ರ ಜೊತೆ ದೇವದತ್ ಪಡಿಕ್ಕಲ್ ಕೂಡ ಸೇರ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಏನಾದರೂ ನನಗೆ ಪಾರ್ಟ್ನರ್ ಆಗಿತ್ತು ಅಂತ ಅಂದರೆ ನಾನು ಆಡ್ತಾ ಇರ್ಬೇಕಾದ್ರೆ ಕ್ರೀಸಲ್ಲಿ ಇತ್ತು ಅಂತ ಅಂದರೆ, ನನಗೀಗ ಇಲ್ಲದೆ ಇರೋವಂಥ ಒಂದು ಏನೋ ಒಂಥರ ಬಂದ್ಬಿಡುತ್ತೆ, ಒಂಥರ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಒಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲ ಆಗಿರೋ ನಾನು ಇವಾಗ ಆಕ್ಸಿಲೇಟ್ ಮಾಡ್ಬೋದು ಆರಾಮಾಗೆ ಅನ್ನೋ ಥರ ಒಂದು ಧೈರ್ಯ ಬರುತ್ತೆ. ಅದಕ್ಕೋಸ್ಕರ ಆ ರೇಂಜಿಗೆ ಆಕ್ಸಿಲರೇಟ್ ಮಾಡೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ನೋಡಿ, IPL ಅಲ್ಲಿ ನೀವು ತೊಗೊಂಡು ನೋಡಿ, ಮೆಜಾರಿಟಿ ಆಫ್ ದ ರನ್ಸ್ ಹೊಡೆದಿರೋದವ್ರು RCBಗೆ. RRಗೆಲ್ಲ ಹೋದಾಗ ಒಂಥರ ಗೋತಾ ಹೊಡೆದ್ಬಿಟ್ಟಿದ್ರು. ಒಂಥರ ಇವರು ಇರೋದೇ RCBಗೆ ರನ್ಸ್ ಹೊಡೆಯೋದಕ್ಕೆ ಅನ್ನೋ ಥರ ಇದೆ ದೇವದತ್ ಪಡಿಕ್ಕಲ್ ಅವರು. ಅದರಲ್ಲಿ RCBಗೆ ರನ್ಸ್ ಹೊಡೆದಾಗೆಲ್ಲ ನೋಡಿ ವಿರಾಟ್ ಕೊಹ್ಲಿ ಅವರು ಕ್ರೀಸಲ್ಲಿ ಇರ್ತಾರೆ. ದೇವದತ್ ಪಡಿಕ್ಕಲ್ ರನ್ಸ್ ಹೊಡೆದಾಗ ಮೆಜಾರಿಟಿ ಆಫ್ ದ ಟೈಮ್ಸು ವಿರಾಟ್ ಕೊಹ್ಲಿ ಅವರು ಕ್ರೀಸಲ್ಲಿ ಇರ್ತಾರೆ. ಸೊ ಅದೇನೋ ಗೊತ್ತಿಲ್ಲ, ಇವ್ರಿಗೂ ಅವ್ರಿಗೂ ಒಂಥರ ಅವಿನಾಭಾವ ಸಂಬಂಧ. ಅಪ್ಡೇಟ್ ನಂಬರ್ 5, ದೇವದತ್ ಪಡಿಕ್ಕಲ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರಂತೆ. ವಿರಾಟ್ ಕೊಹ್ಲಿ ಮಾತಾಡಬೇಕಲ್ವಾ ದೇವದತ್ ಪಡಿಕ್ಕಲ್ ಬಗ್ಗೆ. ನಮಗೆ ಗೇಮ್ನ ಈಚೆ ತೊಗೊಂಡು ಹೊರಟೋಗ್ಬಿಟ್ಟವರು, ಅಂದರೆ ವಿನ್ನಿಂಗಿಗೆ ತೊಗೊಂಡೋಗ್ಬಿಟ್ಟಾರೆ, ಅತಿ ವೇಗವಾಗಿ ತೊಗೊಂಡೋದವರು ಅದು ದೇವದತ್ ಪಡಿಕ್ಕಲ್ಲು. ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ. ವರ್ಲ್ಡ್ ಕ್ಲಾಸ್ ಅಂತ ಒಬ್ಬರು ಲೆಜೆಂಡ್ ಕೈಲಿ ಹೇಳಿಸ್ಕೊಬೇಕು ಅಂತಂದರೆ ಸುಮ್ಮನೆ ಮಾತ್ರ ಅದು. DDP ಅದನ್ನು ಹೇಳಿಸ್ಕೊಂಡಿದ್ರು, ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತಪ್ಪ ನಮ್ಮ DDP ಅವರು.
ಆಬ್ವಿಯಸ್ಲಿ ಹೌದು, ಬ್ಯಾಟಿಂಗ್ ಅಂತ ಬಂದಾಗ ಅವರೇ ಗೇಮ್ನ ಅವೇ ತೊಗೊಂಡು ಹೋಗ್ಬಿಟ್ಟಿದ್ದು. ಸನ್ರೈಸ್ ಹೈದರಾಬಾದಿಂದ ನಮಗೆ ಹತ್ರ ತೊಗೊಂಡೋಗಿದ್ದು, ಅವರಿಗೆ ಅವೇ ತೊಗೊಂಡೋಗಿದ್ದು. ಅಪ್ಡೇಟ್ ನಂಬರ್ 6, ಜೇಕೋಬ್ ಡಫಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಇಲ್ಲಿಗೆ ಬಂದಿದ್ದು ಜಾಶ್ ಹೆಸಲ್ವುಡ್ ಅವರ ಒಂದು ಪಕ್ಕಾ ರಿಪ್ಲೇಸ್ಮೆಂಟ್ ಆಗಿ, ಪಕ್ಕಾ ನಾನು ಅದೇ ಥರ ಡೆಲಿವರ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಹೌದು, ಒಂಥರ ಅವ್ರ ಬೌಲಿಂಗ್ ಆ್ಯಕ್ಷನ್ ಒಂಥರ ಸಿಮಿಲರ್ ಆಗಿರ್ಬೋದು, ಬಟ್ ಅವ್ರು ಮಾಡೋವಂಥ ರೀತಿನೇ ಬೇರೆ, ಇವ್ರು ಮಾಡೋವಂಥ ರೀತಿನೇ ಬೇರೆ. ಬಟ್ ಆದರೂ ಡೆಲಿವರು ಜಾಶ್ ಹೆಸಲ್ವುಡ್ ಥರನೇ ನೆನ್ನೆ ಮಾಡಿದ್ದು. ನೋಡಿ, ಬಂದರು ನಜ್ಜಿ 3 ವಿಕೆಟ್ ಎತ್ತಿದ್ರು, 4 ಓವರ್ ಬೌಲಿಂಗ್ ಹಾಕಿದ್ರು, ಟಕ್ಕನಂಗೆ ಬಂದರು, ಕ್ವಿಕ್ ಸಕ್ಸೆಷನಲ್ಲಿ ಗ್ಯಾಪು ಇಲ್ಲ ಗೀಪು ಇಲ್ಲ, ಅಲ್ಲಿ ಪಟ್ ಅನ್ನಂಗೆ 4 ಓವರ್ 7ನೇ ಓವರ್ಸಲ್ಲಿ ಮುಗಿಸಿದ್ರು. ಹೋದ್ರು ಈ ಕಡೆ ದೇವದತ್ ಪಡಿಕಲ್ನ ರಿಪ್ಲೇಸ್ಮೆಂಟ್ ಆಗಿ, ಅಂದರೆ ಸಬ್ಸ್ಟಿಟ್ಯೂಟ್ ಆಗಿ ಕಳಿಸಿದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿಬಿಟ್ಟು. ಅಲ್ಲಿ ನೋಡಿ ಅಲ್ಲಿ ಹೋಗ್ಬಿಟ್ಟು ದಿನೇಶ್ ಕಾರ್ತಿಕ್ ಅವ್ರ ಏನು ಹೇಳಿದ್ರಂತೆ ಗೊತ್ತಾ, ಅಲ್ಲಿ ಮ್ಯಾಚ್ ನಡೀತಿರೋ ಟೈಮಲ್ಲಿ ದಿನೇಶ್ ಕಾರ್ತಿಕ್ ಏನು ಹೇಳಿದ್ರು, ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ನ ಆಡ್ಬಿಟ್ಟಿದ್ದೀನಿ ನಾನು, ಅಂದರೆ ಬ್ಯಾಟಿಂಗ್ ಅಲ್ಲ ಬೌಲಿಂಗಲ್ಲಿ ಏನು ಹೇಳ್ತಾರಪ್ಪ ಅದಕ್ಕೆ, ಒನ್ ಆಫ್ ದ ಬೆಸ್ಟ್ ಸ್ಪೆಲ್ನ ನಾನು ಹಾಕ್ಬಿಟ್ಟಿದ್ದೀನಿ IPL ಅಲ್ಲಿ ಓಪನಿಂಗ್ ಮ್ಯಾಚಲ್ಲಿ. ಅದು ಇನಾಗರಲ್ ಮ್ಯಾಚಲ್ಲೇ ಡೆಬ್ಯೂಟೆಂಟಿಂದ IPLಗೆ ಅವರು ಡೆಬ್ಯೂ ಆಗಿರೋದು. ಅದು ಈ ಥರ ಒಂದು ಪರ್ಫಾರ್ಮೆನ್ಸ್ ಬರಬೇಕು ಅಂತಂದರೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಅದು ಕೇವಲ 3 ಜನ ಹತ್ರ ಮಾತ್ರ ಆಗಿರೋದು. ಡೆಬ್ಯೂಲೇ 3 ವಿಕೆಟ್ ಎತ್ತಿರೋ ಅಂಥದ್ದು. ಅದರಲ್ಲಿ ಇವರು ಕೂಡ ಒಬ್ಬರು. ಅಪ್ಡೇಟ್ ನಂಬರ್ 7, ಇಶಾನ್ ಕಿಶಾನ್. ನಮ್ಮ ಟೀಮ್ ಅವ್ರು ಮಾತಾಡೋದು ಬಿಡಿ, ಅಪೋನೆಂಟ್ ಟೀಮ್ನ ಕ್ಯಾಪ್ಟನ್ ಆಗಿರುತ್ತಾ ಇಶಾನ್ ಕಿಶಾನ್ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವರು IPL ಅಲ್ಲಿ 4000 ರನ್ಸು ಚೇಸ್ ಅಂತ ಬಂದಾಗ, ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ಇವ್ರದೇ ಹೈಯೆಸ್ಟ್. ಆಬ್ವಿಯಸ್ಲಿ ರನ್ಸ್ ಅಂತ ಬಂದಾಗಲೂ ಇವ್ರದೇ ಹೈಯೆಸ್ಟು. ಅದು ಫಸ್ಟ್ ಬ್ಯಾಟಿಂಗು ಸೆಕೆಂಡ್ ಬ್ಯಾಟಿಂಗ್ ಎರಡೂ ತೊಗೊಂಡು ನೋಡ್ತಂದ್ರೆ ಇವ್ರದೇ ಹೈಯೆಸ್ಟು. ಇನ್ನೇನು ಫಸ್ಟ್ ಬ್ಯಾಟಿಂಗಲ್ಲೂ ಕೂಡ ಆಬ್ವಿಯಸ್ಲಿ ಇವ್ರದೇ ಇರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ, ಚೇಸ್ ಅಂತ ಬಂದಾಗ 4000 ಕಂಪ್ಲೀಟ್ ಮಾಡೋದಕ್ಕೆ, ರನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಮೊದಲನೇ ಪ್ಲೇಯರ್ ಆಗ್ತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಪ್ಲೇಯರ್ಸ್ಗಳಿಗೆ 4000 ರನ್ಸು ಕೆರಿಯರಲ್ಲಾದ್ರೂ ಕೂಡ ಆಗೋದಿಲ್ಲ IPL ಅಲ್ಲಿ. ಬಟ್ ಆದರೆ ಇವರು ಬರೀ ಚೇಸ್ ಅಂತ ಬಂದಾಗಲೇ 4000 ರನ್ಸ್ನ ಹೊಡೆದಿದ್ದಾರೆ. ಲಿಜೆಂಡ್ ಇವ್ರು ಹೇಳ್ತಾರೆ, ಇಶಾನ್ ಕಿಶಾನ್ ಅವರು, ವೆನ್ ಇಟ್ ಕಮ್ಸ್ ಟು ಚೇಸ್ ವಿರಾಟ್ ಕೊಹ್ಲಿ ಅವರು ಇದ್ದರು ಅಂತ ಅಂದರೆ ನಾವು ಎಕ್ಸ್ಟ್ರಾ ಕಾಶಿಯಸ್ ಆಗಿ ಬರಬೇಕು, ಎಕ್ಸ್ಟ್ರಾ ಒಂಥರ ಏನಾದ್ರು ಪ್ರಿಪೇರ್ ಆಗ್ಬಿಟ್ಟು ಬರಬೇಕು ವಿರಾಟ್ ಕೊಹ್ಲಿ ಚೇಸ್ ಅಂತ ಬಂದಾಗ. ಯಾಕಂದರೆ ಮುಗಿಸ್ಬಿಡ್ತಾರೆ, ಎತ್ಕೊಂಡು ಇಟ್ಟೋಗ್ಬಿಡ್ತಾರೆ ಮ್ಯಾಚ್ ಸಿಂಗಲ್ ಹ್ಯಾಂಡ್ಲಿ ಅಂತ ಹೇಳಿದರೆ. ಬಟ್ ಹೌದು, ನೀನು ವಿರಾಟ್ ಕೊಹ್ಲಿ ಎತ್ಕೊಂಡು ಹೋಗೋದಕ್ಕಿಂತ ಹಿಂದೆ ದೇವದತ್ ಪಡಿಕಲ್ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅಪ್ಡೇಟ್ ನಂಬರ್ 8, ದಿನೇಶ್ ಕಾರ್ತಿಕ್ ಅವರು ಮ್ಯಾಚ್ ವಿನಿಂಗ್ ಪೋಸ್ಟ್ನ ಹಾಕಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಫಿಲ್ಸಾಲ್ಟ್ ಹೋಗ್ಬಿಟ್ಟು ಕಮೆಂಟ್ ಹಾಕೋರೆ, ಗ್ರೌ ನಾನು ಕ್ಯಾಚಿಂದಾನೆ ತಾನೇ ಗೆದ್ದಿದ್ದು, ನೀವು ನಾನು ಕ್ಯಾಚ್ ಹಿಡಿದಿಲ್ಲ ಅಂತಾನೆ ನೀವು ಅಷ್ಟೆಲ್ಲ ಚಾಲುವಾಗಿ ಈಸಿಯಾಗಿ ಗೆದ್ಬಿಡ್ತಾ ಇದ್ರಾ, ಸಖತ್ತಾಗಿರೋ ಕ್ಯಾಚ್ನ ಹಿಡಿದಿದ್ದೀನಿ ನಾನು, ನೀವು ಏನು ಗೌರ ನೀವು ಕ್ಯಾಚ್ನ ಒಂದು ಪೋಸ್ಟ್ ಹಾಕ್ತಾಯಿಲ್ಲ ನೀವು ಅಂತ ಹಾಕಿದ್ದಾರೆ ಪೋಸ್ಟಲ್ಲಿ. ನಥಿಂಗ್ ಫಾರ್ ದ ಕ್ಯಾಚ್ ಮಾಸ್ಟರ್ ಮೈಂಡ್. ಏನು ಗುರು ಶೇಮ್ ಆಗ್ಬೇಕು ನಿನಗೆ, ಮಾಸ್ಟರ್ ಮೈಂಡ್ ಆಗಿಬಿಟ್ರೆ ಸಾಲದು ನಮ್ದು ಹಾಕಬೇಕು ಅಂತ ಇನ್ನು ಫನಿ ವೇಲಿ ಹಾಕಿದ್ದಾರೆ. ಅವರು ಹಾಕಿರೋದು ಇನ್ನು ಫನಿ ವೇ, ಏನೋ ಕಿತ್ತಾಡ್ಕೊಂಡು ದೊಡ್ಡದಾಗೆ ಜಗಳ ಮಾಡ್ಕೊಂಡು ಓಡಾಡ್ದವ್ರ ಅಂತ ಅನ್ಕೊಂಡಿದ್ದಕ್ಕೆ ಹೋಗ್ಬೇಡಿ ಮಗ. ಅಪ್ಡೇಟ್ ನಂಬರ್ 9, ಮಹೇಂದ್ರ ಜಯವರ್ಧನೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರು ಬ್ಯಾಕ್ ಇನ್ ಸ್ಕ್ವಾಡ್ ಅಂತ. ಆ್ಯಂಡ್ ಬ್ಯಾಕ್ ಇನ್ ಸ್ಕ್ವಾಡ್ ಮಾತ್ರ ಅಂತಲ್ಲ, ಮೊದಲನೇ ಮ್ಯಾಚಿಗೆ ಅವರು ಅವೈಲೇಬಲ್ ಕೂಡ ಇರ್ತಾರೆ ಅಂತ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಮುಂಬೈ ಇಂಡಿಯನ್ಸ್ಗೆ, ಅದು ಬೌಲಿಂಗ್ ಯೂನಿಟ್ ಅಂತ ಬಂದಾಗ, ಪೇಸ್ ಅಟ್ಯಾಕ್ ಅಂತ ಬಂದಾಗ ಅದು ಜಸ್ಸಿ ಬೈ. ಇವರಿಲ್ಲ ಅಂತಂದರೆ ಒಂಥರ ಆಲ್ಮೋಸ್ಟ್ ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದ್ಬಿಡುತ್ತೆ ಅಪೋನೆಂಟ್ಗೆ, ಬುಮ್ರಾ ಎಲ್ಲಾಗರು ಅಜ್ಜಿ ಗೆಲ್ಬೋದು ಅನ್ನೋ ಥರ. ಬಟ್ ಬುಮ್ರಾ ಇತ್ತು ಅಂತ ಅಂದರೆ ಒಂಥರ ಇಂಪಾಸಿಬಲ್ನ ಪಾಸಿಬಲ್ ಮಾಡೋರು ಯಾರು ಇದ್ದಾರೆ ಅಂತಂದರೆ ಅವರ ಟೀಮಲ್ಲಿ ಬೌಲಿಂಗ್ ಅಂತ ಬಂದಾಗ ಅದು ಜಸ್ಸಿ ಬೈ ಮಾತ್ರನೇ. ಸೊ ಅದರಿಂದ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಮುಂಬೈ ಇಂಡಿಯನ್ಸ್ಗೆ ಇರುತ್ತೆ. ಈ ಮ್ಯಾಚ್ ಇಲ್ಲಾಗರೋ ಯಾರೋ ಒಂದು ಮಾಡ್ಬೋದು. ಓಪನಿಂಗ್ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸರು 2013ರಿಂದ ಗೆದ್ದೇ ಇಲ್ಲ. ಇವತ್ತೇನಾದ್ರು ಡಿಫ್ರೆನ್ಸ್ ಮಾಡ್ತಾರಾ, ಆ ಒಂದು ಲೂಸಿಂಗ್ ಸ್ಟ್ರೀಕ್ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾರಾ ಅಂತ ಕಾದು ನೋಡಬೇಕು ಮಗ, ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 10, ಡೇವಿಡ್ ವಾರ್ನರ್ ಅವರು ಒಂದು ಪೋಸ್ಟ್ನ ಹಾಕೊಂಡಿದ್ರು. IPL ಸ್ಟಾರ್ಟ್ ಆಗಿದೆ, ಹೌದು PSL ಅವರು ಆಡ್ತಿದ್ದಾರೆ, ಬಟ್ ಆದರೂ IPL ಕಡೆ ಇರುತ್ತಲ್ಲಪ್ಪ ತಲೆ, ಇನ್ನೆಲ್ಲ ಆಡ್ತಾ ಇರೋ IPL ಕಡೆ ತಲೆ ಇದ್ದೇ ಇರುತ್ತೆ. ಯಾಕೆಂತಂದರೆ ಅಷ್ಟು ಆಡ್ಬಿಟ್ಟಿದ್ದಾರೆ ಡೇವಿಡ್ ವಾರ್ನರ್, ಲೆಜೆಂಡು, IPL ಲೆಜೆಂಡ್, ಒನ್ ಆಫ್ ದ ಲೆಜೆಂಡಲ್ಲಿ ಇವರು ಕೂಡ ಒಬ್ಬರು. ಸೊ ಬೆಸ್ಟ್ ವಿಶಸ್ನ ಹೇಳಿದರೆ ಸನ್ರೈಸ್ ಹೈದರಾಬಾದ್ಗೆ. ಹೌದು, ಅವರು ಡೆಲ್ಲಿ ಕ್ಯಾಪಿಟಲ್ಸನ್ನೇ ಅವರ ಒಂದು ಇದನ್ನು ಎಂಡ್ ಮಾಡಿದ್ದು. ಬಟ್ ಆದರೂ ಕೂಡ ಸನ್ರೈಸ್ ಹೈದರಾಬಾದ್ಗೆ ಸುಮಾರು ವರ್ಷ ಆಡೋದ್ರಿಂದ ಆ ಒಂದು ಒಲವು ಅಂತೂ ಅವ್ರು ಏನೇ ಮಾಡಿದ್ರು ಸನ್ರೈಸ್ ಹೈದರಾಬಾದ್ ಅವರು, ಆ ಒಂದು ಒಲವು ಅಂತೂ ಖಂಡಿತ ಇದ್ದೇ ಇದೆ ಸನ್ರೈಸ್ ಹೈದರಾಬಾದ್ ಅವರ ಫ್ಯಾನ್ಸ್ಗೆ. ಸನ್ರೈಸರ್ಸ್ ಹೈದರಾಬಾದ್ ಅವರ ಫ್ಯಾನ್ಸ್ಗಳಿಗೆ ಬೆಸ್ಟ್ ವಿಶಸ್ನ ಹೇಳ್ತಾ, ಅವ್ರ ಟೀಮ್ಗೆ ಬೆಸ್ಟ್ ವಿಶಸ್ನ ಹೇಳ್ತಾ, ಈ ಕಡೆಯಿಂದ RCBನೂ ಕೂಡ ಹೇಳ್ಬಿಟ್ಟಿದ್ದಾರೆ. RCB ಬಗ್ಗೆ, RCBನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋಲ್ಸೋ ಅಂಥದ್ದು ಮಾತೇ ಇಲ್ಲ, ಅಂದರೆ ಈಸಿ ಇಲ್ಲವೇ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಈ RCB ಟೀಮ್ನ ಅಂತ ಹೇಳಿದ್ರೆ. ಮುಂಚೆ RCB ಟೀಮ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಈ ಚಿನ್ನಸ್ವಾಮಿಲಿ ಪಕ್ಕ ಸೋಲ್ತಾರೆ RCB, ಗೊತ್ತಿರೋ ವಿಚಾರ ಇದು ಅನ್ನೋ ಥರ ಅಂತಿದ್ರು. ಬಟ್ ಇವಾಗ ಯಾವ ಥರ ಟರ್ನೌಟ್ ಆಗಿದೆ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCBನ ಸೋಲ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಥರ ಟರ್ನೌಟ್ ಆಗಿದೆಯಲ್ಲ, ಇದು ಒಳ್ಳೆ ವಿಚಾರ RCB ಫ್ಯಾನ್ಸ್ಗಳಿಗೆ. ಮತ್ತು ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟವಾಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ.